ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನು ಕ್ವಿಕ್ ಆಗಿ ನಿಮಗೆ ಮೇಕಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಂದರೆ ನೀವು ಫಂಕ್ಷನ್ಸ್ಗೆ ಹೋಗ್ಬೇಕಾಗತ್ತೆ. ಸೊ ತುಂಬ ಗ್ರ್ಯಾಂಡಾಗೂ ಅಲ್ಲ, ತುಂಬ ಸಿಂಪಲ್ಲು ಆಗಲ್ಲ. ನಾರ್ಮಲ್ ಆಗಿ ನಿಮಗೆ ಮೇಕಪ್ ಲುಕ್ ಬೇಕಾಗಿರುತ್ತೆ. ಸೊ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಸೊ ಮೇಕಪ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀಟಿಗೆ ಫೇಸ್ ವಾಶ್ ಮಾಡಿರಿ. ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಿದ್ದೀನಿ. ಸೊ ಫೇಸ್ ವಾಶ್ ಮಾಡಾದ್ಮೇಲೆ ನೀಟಿಗೆ ಮುಖ ಒರೆಸ್ಕೊಳ್ಳಿ. ಫಸ್ಟ್ ಸ್ಟೆಪ್ ಬಂದು ನೀವು ಟೋನರ್ನ ಅಪ್ಲೈ ಮಾಡ್ಕೋಬೇಕು. ಸೊ ಟೋನರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮೇಕಪ್ ನೀಟಿಗೆ ಫಿಕ್ಸ್ ಆಗುತ್ತೆ, ಹಾಗೆ ನಿಮಗೆ ಯಾವುದೇ ರೀತಿಯಾದ ಸ್ಕಿನ್ ಡ್ಯಾಮೇಜ್ ಕೂಡ ಆಗಲ್ಲ. ಈ ಕುಕುಂಬರ್ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಅರ್ಬಲ್ ಸ್ಕಿನ್ ಟೋನರ್ ಅವ್ರದ್ದು. ಇದೇನು ಒಂದು ಜಸ್ಟ್ ಒಂದು 150 ರುಪೀಸ್ ಏನೋ ಇರುತ್ತೆ. ನಾವು ರೋಸ್ ವಾಟರ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಇದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿವಾಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ಟೋನರ್ ಯೂಸ್ ಮಾಡಾದ್ಮೇಲೆ ನಾನಿಲ್ಲಿ ಕೆಫೆನ್ ಅವ್ರದ್ದು ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು SPF 20+ ಅಂತ. ಸೊ ಇದು ನಿಮ್ಮ ಲಿಪ್ಸ್ ಬ್ಲ್ಯಾಕ್ ಆಗುತ್ತಲ್ಲ, ಅದನ್ನ ಅವಾಯ್ಡ್ ಮಾಡುತ್ತೆ. ಮತ್ತು ಇದ್ರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಜಾಸ್ತಿ ಇಲ್ಲ. ಲಿಪ್ಸ್ಟಿಕ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ, ಸೊ ಆದಷ್ಟು ನೀವು ಲಿಪ್ಸ್ಟಿಕ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಈ ಥರ ಲಿಪ್ ಬಾಮ್ಸ್ನ ಯೂಸ್ ಮಾಡಿ. ಅದರಲ್ಲೂ SPF 20+ ಆ ಥರ ಇರುತ್ತಲ್ಲ, ಆ ಥರ ಯೂಸ್ ಮಾಡಿದ್ರೆ ನಿಮ್ಮ ಲಿಪ್ಸು ಬೇಗ ಬ್ಲ್ಯಾಕ್ ಆಗೋದನ್ನ ಅದು ಅವಾಯ್ಡ್ ಮಾಡುತ್ತೆ. ನಾನಿಲ್ಲಿ ಪಾಂಡ್ಸ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನ್ ಸ್ಟಿಕ್ಕಿ. ನಿಮಗೆ ಯಾವ ರೀತಿ ಮಾಯಿಶ್ಚರೈಸರ್ ನಿಮ್ಮ ಫೇಸ್ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಕೋಬೋದು. ಮಾಯಿಶ್ಚರೈಸರ್ ಬಂದು ನಿಮ್ಮದು ಡ್ರೈ ಸ್ಕಿನ್ ಆದರೆ ಕ್ರೀಮಿ ಟೈಪ್ ಯೂಸ್ ಮಾಡಿ, ಆಯಿಲ್ ಸ್ಕಿನ್ ಆದರೆ ಜೆಲ್ ಟೈಪ್ ಯೂಸ್ ಮಾಡಿ. ಸೊ ಆವಾಗ ನಿಮ್ಮ ಮೇಕಪ್ ಮಾಡಿದಾಗ ಆಯಿಲ್ ಆಗುತ್ತಲ್ಲ, ಅದನ್ನು ಅವಾಯ್ಡ್ ಮಾಡುತ್ತೆ ಈ ಮಾಯಿಶ್ಚರೈಸರ್. ಸೊ ಇವಾಗ ಟೋನರ್ ಮಾಯಿಶ್ಚರೈಸರ್ ಆಗಿದೆ. ನೆಕ್ಸ್ಟ್ ಬಂದು ಪ್ರೈಮರ್. ನಾನಿಲ್ಲಿ ಲ್ಯಾಕ್ಮಿ ಪ್ರೈಮರ್ ತೊಗೊಂಡಿದ್ದೀನಿ. ಇದು ಅಷ್ಟೇ, ನಿಮ್ದೇನಾದ್ರು ಆಯಿಲ್ ಸ್ಕಿನ್ ಆಗಿದ್ರೆ ಅದನ್ನು ನೀವು ಜೆಲ್ ಟೈಪ್ ಪ್ರೈಮರ್ ತೊಗೋಬೇಕಾಗುತ್ತೆ. ಡ್ರೈ ಸ್ಕಿನ್ ಆಗಿದ್ರೆ ಕ್ರೀಮಿ ಟೈಪ್ ತೊಗೋಬೇಕಾಗುತ್ತೆ. ಕಾಂಬಿನೇಷನ್ ಸ್ಕಿನ್ ಆಗಿದ್ರೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ 3-in-1 ಪ್ರೈಮರ್ ಅಂತ. ಆ ಥರ ಇರೋ ಪ್ರೈಮರ್ಸ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ನಿಮ್ಮ ಮೇಕಪ್ ಚೆನ್ನಾಗಿ ಫೇಸ್ಗೆ ನೀಟಿಗೆ ಕೂಡಬೇಕು ಅಂದರೆ ಪ್ರೈಮರ್ ಸ್ಟೆಪ್ನ ಮಿಸ್ ಮಾಡಬೇಡಿ. ಇದು ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ತೀನಿ. ನೀವು ಟೋನರ್, ಮಾಯಿಶ್ಚರೈಸರ್, ಪ್ರೈಮರ್ ಅಥವಾ ಫೌಂಡೇಶನ್ ಯಾವುದೇ ಸ್ಟೆಪ್ಪು ಫೇಸ್ಗೆ ಏನು ಅಪ್ಲೈ ಮಾಡ್ತೀರಾ ಅದನ್ನು ಈ ನೆಕ್ ಏರಿಯಾಗೆ ಮಾತ್ರ ಅಪ್ಲೈ ಮಾಡಲೇಬೇಕು. ಸೊ ಇವಾಗ ಪ್ರೈಮರ್ ಅಪ್ಲೈ ಮಾಡಿ ಆಗಿದೆ. ಈಗ ಫೌಂಡೇಶನ್ ಅಪ್ಲೈ ಮಾಡೋಣ. ಫೌಂಡೇಶನ್ ಬಂದು ನಾನು ಲ್ಯಾಕ್ಮಿ ಫೌಂಡೇಶನ್ ತೊಗೊಂಡಿದ್ದೀನಿ. ನನ್ನ ಸ್ಕಿನ್ ಟೋನ್ ಬಂದು ವಾರ್ಮ್ ಕ್ರೀಮಿ ಅಂತ. ಇದರಲ್ಲಿ ಈ ಲ್ಯಾಕ್ಮಿ ಫೌಂಡೇಶನ್ ಬಂದು ಪ್ರೈಮರ್ ಪ್ಲಸ್ ಮ್ಯಾಟ್ ಪರ್ಫೆಕ್ಟ್ ಕವರ್ ಫೌಂಡೇಶನ್ಸ್ ಕೊಡುತ್ತೆ. ಸೊ ನಿಮ್ದೇನಾದ್ರು ಡ್ರೈ ಸ್ಕಿನ್ ಆಗಿದ್ರೆ ಲ್ಯಾಕ್ಮಿ ನಾರ್ಮಲ್ ತಗೊಳ್ಳಿ, ಅಥವಾ ಆಯಿಲ್ ಸ್ಕಿನ್ ಆಗಿದ್ರೆ ಮ್ಯಾಟ್ ಫೌಂಡೇಶನ್ಸ್ಗೆ ಹೋಗಿ. ಅಷ್ಟು ನೀವು ಫೌಂಡೇಶನಲ್ಲಿ ಮ್ಯಾಟ್ ಫಿನಿಶಿಂಗ್ ಇದೆಯಾ ಅಂತ ಚೆಕ್ ಮಾಡಿ ಆಯಿಲ್ ಸ್ಕಿನ್ ಆಗಿದ್ರೆ. ಸೊ ಇದು ಬಂದು 2 ಕಾಂಬಿನೇಷನ್ನು. ಸೊ ಇದನ್ನ ನೀವು ಯೂಸ್ ಮಾಡ್ಬೋದು. ಇದನ್ನ ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು, ಆಯಿಲ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಫೌಂಡೇಶನ್ ಬಂದು ಆದಷ್ಟು ನಿಮ್ಮ ಸ್ಕಿನ್ ಟೋನ್ಗೆ ಇರೋದನ್ನ ನೋಡಿ ಚೆಕ್ ಮಾಡಿ ತಗೊಳ್ಳಿ. ಇವಾಗ ಫೌಂಡೇಶನ್ನ ಬ್ಲೆಂಡ್ ಮಾಡ್ಕೊಳ್ಳೋಣ. ನಾನು ಬ್ಯೂಟಿ ಬ್ಲೆಂಡರ್ ತೊಗೊಂಡಿದ್ದೀನಿ. ನಿಮಗೆ ಬ್ರಷಲ್ಲಿ ಕಂಫರ್ಟೇಬಲ್ ಅಂದರೆ ಬ್ರಷಲ್ಲಿ ಕೂಡ ಬ್ಲೆಂಡ್ ಮಾಡ್ಕೋಬೋದು. ಫಸ್ಟು ನಾನು ಐಸ್ನ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ, ಐಸ್, ಅಂಡರ್ ಐಸ್ ಎಲ್ಲ. ಯಾಕೆಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇರುತ್ತೆ.
ನಾನು ಇಯರ್ಸ್ಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅದು ಅನ್ಇವನ್ ಆಗಿ ಕಾಣಿಸ್ಬಾರ್ದಲ್ಲ. ಫೌಂಡೇಶನ್ ಅಲ್ಲಿಗೂ ಅಪ್ಲೈ ಮಾಡಿದ್ರೆ ಎಲ್ಲ ಕಡೆ ಸ್ಕಿನ್ ಮ್ಯಾಚ್ ಆಗುತ್ತೆ. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಆದಷ್ಟು ಫೌಂಡೇಶನ್ ನಿಮ್ಮ ಮುಖದಲ್ಲಿ ತುಂಬ ಬೂದಿ ಬೂದಿಯಾಗಿ ಕಾಣಿಸ್ಬಾರ್ದು, ಹಾಗೆ ಜಾಸ್ತಿ ಕೂಡ ಅಪ್ಲೈ ಮಾಡಬಾರ್ದು. ಸೊ ಇವಾಗ ನಾನು ನೀಟಿಗೆ ಬ್ಲೆಂಡ್ ಮಾಡಿದ್ದೀನಿ ನೋಡಿ. ಸ್ಟಾರ್ಟಿಂಗ್ ಒಂಚೂರು ಜಾಸ್ತಿ ಅನಿಸುತ್ತೆ, ಬಟ್ ಒಂದು 5 to 10 ಮಿನಿಟ್ಸ್ ಹೋದ್ಮೇಲೆ ಅದು ನೀಟಿಗೆ ಫೇಸಲ್ಲಿ ಫಿಕ್ಸ್ ಆದಮೇಲೆ ನೀಟಿಗೆ ಕಾಣಿಸುತ್ತೆ. ಇವಾಗ ಫೌಂಡೇಶನ್ ಅಪ್ಲೈ ಮಾಡಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಕನ್ಸೀಲರ್ ಬಂದು ನಾನಿಲ್ಲಿ ಇನ್ಸೈಟ್ ಅವ್ರದ್ದು ತೊಗೊಂಡಿದ್ದೀನಿ. ಇದು ಕಲರ್ ಕರೆಕ್ಟರ್ ಅಂದರೆ ಈಗ ನಿಮಗೆ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಮತ್ತೆ ಇಲ್ಲಿ ಲಿಪ್ಸ್ ಹತ್ರ ಏನಾದರೂ ಡಾರ್ಕ್ ಆಗಿದ್ರೆ ಅಥವಾ ಪಿಂಪಲ್ಸ್ ಏನಾದರೂ ಮಾರ್ಕ್ಸ್ ಆಗಿದ್ರೆ ಅದನ್ನ ಕವರ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಇದರಲ್ಲೂ ಕೂಡ ನಿಮಗೆ ಕಲರ್ಸ್ಗಳು ಸಿಗುತ್ತೆ. ಅದು ಡಿಪೆಂಡ್ಸ್ ಅಪಾನ್ ಯುವರ್ ಸ್ಕಿನ್ ಟೋನ್. ನಿಮ್ಮ ಸ್ಕಿನ್ ಟೋನ್ಗೆ ಈ ಕಲರ್ ಕರೆಕ್ಟರ್ನ ನಾನು ಚೂಸ್ ಮಾಡಿದ್ದೀನಿ. ಸೊ ನಾನು ಇದನ್ನು ಜಾಸ್ತಿ ಅಪ್ಲೈ ಮಾಡಲ್ಲ, ಅಂಡರ್ ಐ ಮತ್ತು ಈ ಲಿಪ್ ಏರಿಯಾದಲ್ಲಿ ಅಪ್ಲೈ ಮಾಡ್ತೀನಿ. ಇದನ್ನ ಇವಾಗ ಬ್ಲೆಂಡ್ ಮಾಡ್ಕೊಳ್ಳೋಣ. ಇವಾಗ ನೀಟಾಗಿ ಬ್ಲೆಂಡ್ ಆಗಿದೆ. ಕನ್ಸೀಲರ್ ಅಪ್ಲೈ ಮಾಡಾದ್ಮೇಲೆ ನೀವು ಪೌಡರ್ನ ಅಪ್ಲೈ ಮಾಡಬೇಕಾಗುತ್ತೆ. ಪೌಡರ್ ಬಂದು ಯಾಕೆ ಅಪ್ಲೈ ಮಾಡೋದು ಅಂದರೆ, ಸೊ ನೀವು ಹೊರಗಡೆ ಹೋದಾಗ ಈ ಬಿಸಿಲಿಗೆ ಸ್ವೆಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀರಾ. ಸ್ವೆಟ್ ಆದಾಗ ನೀವು ಮೇಕಪ್ ಮಾಡಿರ್ತೀರಲ್ಲ, ಅದೆಲ್ಲ ಸ್ವಲ್ಪ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸ್ವೆಟ್ ಮೂಲಕ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಪೌಡರ್ ಯೂಸ್ ಮಾಡಬೇಕು. ನಾನಿಲ್ಲಿ ಮೆಬೆಲಿನ್ ನ್ಯೂಯಾರ್ಕ್ ಫಿಟ್ ಮಿ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಶೇಡ್ಸಲ್ಲಿ ಸಿಗುತ್ತೆ, ಸೊ ನೀವು ನಿಮ್ಮ ಶೇಡ್ಸ್ನ ನೋಡ್ಕೊಂಡು ಚೂಸ್ ಮಾಡಿ. ಪೌಡರ್ ಆಗಿದೆ. ಇವಾಗ ಒಂದ್ಸತಿ ನೀವು ಮೇಕಪ್ ಫಿಕ್ಸರ್ನ ಸ್ಪ್ರೇ ಮಾಡ್ಕೋಬೇಕು. ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಫಿಕ್ಸರ್ ತೊಗೊಂಡಿದ್ದೀನಿ. ಅಫೋರ್ಡೆಬಲ್ ಪ್ರೈಸ್, ಯಾರು ಬೇಕಾದ್ರೂ ಇದನ್ನು ತೊಗೋಬಹುದು. ಸೊ ಇದನ್ನು ಒಂದ್ಸತಿ ಪೌಡರ್ ಸೆಟ್ ಆದಮೇಲೆ ನೀವು ಐ ಮೇಕಪ್ ಹೋಗೋಕ್ಕಿಂತ ಮುಂಚೆ ಇದನ್ನು ಒಂದ್ಸತಿ ಸೆಟ್ ಮಾಡ್ಕೊಂಡ್ಬಿಡಿ. ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ನಾನಿವಾಗ ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಅಷ್ಟು ಅಫೋರ್ಡೆಬಲ್ ಪ್ರಾಡಕ್ಟ್ಸ್, ಯಾವುದು ತುಂಬ ಕಾಸ್ಟ್ಲಿನೂ ಅಲ್ಲ, ಯಾವುದು ತುಂಬ ಲೋಯೆಸ್ಟ್ ಪ್ರೈಸು ಅಲ್ಲ. ನೀವು ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ಹಾಗೆ ಇದು ಮೇಕಪ್ ಬಂದು ತುಂಬ ಲಾಂಗ್ ಲಾಸ್ಟಿಂಗ್ ಕೂಡ ಆಗಿರುತ್ತೆ. ಸೊ ಇವಾಗ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಈಗ ನಾವು ಹೈ ಮೇಕಪ್ ಹೋಗೋಣ. ಹೈ ಮೇಕಪ್ ಹೋಗೋಕ್ಕಿಂತ ಮುಂಚೆ ನಾನು ಫಸ್ಟು ಐಬ್ರೋಸ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟು ನೀಟಾಗಿ ಐಬ್ರೋಸ್ನ ಕೂಮ್ ಮಾಡ್ಕೊಳ್ಳಿ. ಐಬ್ರೋಸ್ಗೆ ಬಂದು ಇವಾಗ ನಾನು ಲ್ಯಾಕ್ಮಿ ಅವ್ರ ಕಾಜಲ್ ತೊಗೊಂಡಿದ್ದೀನಿ, ಐಬ್ರೋಸ್ ಕಾಜಲ್. ಇದು ತುಂಬ ಹಳೇದು, ತುಂಬ ದಿನ ಆಯಿತು ಇದು ನಾನು ಪರ್ಚೇಸ್ ಮಾಡಿ. ಅದಕ್ಕೆ ನನಗೆ ಬ್ರಷ್ ಕೂಡ ಕೊಟ್ಟಿದ್ದಾರೆ, ಐಬ್ರೋ ಪೆನ್ಸಿಲ್. ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಶೇಪ್ ಕೊಡ್ತಾ ಇದ್ದೀನಿ ನಾನು. ನೀವು ಐಬ್ರೋ ಮೇಕಪ್ಗೆ ಅಂತ ಬಂದರೆ ಯಾವಾಗಲೂ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟೇ, ನಾನು ಲೈಟಾಗಿ ಅಪ್ಲೈ ಮಾಡಿದ್ದೀನಿ. ಬಂದು ಇವಾಗ ಐ ಶ್ಯಾಡೋನ ನಾನು ಸಿಂಪಲ್ಲಾಗಿ ಮಾಡೋಣ ಅಂತ ಇದ್ದೀನಿ. ಯಾಕೆಂದರೆ ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀವಿ ಅಲ್ವಾ, ತುಂಬ ಐ ಶ್ಯಾಡೋನ ಗ್ರ್ಯಾಂಡಾಗಿ ಹಾಕ್ಕೊಳ್ಳೋದು ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ಹಾಕ್ಕೊತಾ ಇದ್ದೀನಿ. ನಾನು ಇವತ್ತು ಹಾಕ್ತಿರೋ ಡ್ರೆಸ್ ಬಂದು ಡಾರ್ಕ್ ಪಿಂಕ್ ಕಲರ್. ಸೊ ಡಾರ್ಕ್ ಪಿಂಕ್ ಕಲರ್ಗೆ ಲೈಟ್ ಕಲರ್ ಐ ಶ್ಯಾಡೋಸ್.
ಮ್ಯಾಚ್ ಆಗುತ್ತೆ, ಕೆಲವರಿಗೆ ಡಾರ್ಕ್ ಸೂಟ್ ಆಗುತ್ತೆ. ಬಟ್ ನಾನು ಯಾವಾಗಲೂ ಲೈಟ್ ಕಲರೇ ಚೂಸ್ ಮಾಡೋದು. ಫಸ್ಟ್ ಬಂದು ನಾನು ಐ ಶ್ಯಾಡೋಸ್ಗೆ ಫಸ್ಟ್ ಕಲರ್ ಚೂಸ್ ಮಾಡ್ತಾ ಇರೋದು ರೋಸ್ ಗೋಲ್ಡ್. ನಾನು ಅಪ್ಲೈ ಮಾಡ್ತಾ ಇದ್ದೀನಿ ರೋಸ್ ಗೋಲ್ಡ್. ಬ್ರಷಲ್ಲಿ ತೊಗೊಂಡು ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಕಡೆಗೂ ಅಪ್ಲೈ ಮಾಡ್ತೀನಿ. ಇವತ್ತು ನೂಡೋರ ಐ ಪ್ಯಾಲೆಟ್ ತೊಗೊಂಡಿದ್ದೀನಿ. ಅದರಲ್ಲಿ 2 ಪ್ಯಾಲೆಟ್ಸ್ ಬರುತ್ತೆ. ಸೊ ಅದರಲ್ಲಿ ಇವತ್ತು ನಾನು ಫಸ್ಟ್ ಪ್ಯಾಲೆಟ್ ತೊಗೊಂಡು ಅದರಲ್ಲೇ 2 ಐ ಶ್ಯಾಡೋನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಫಸ್ಟ್ ಐ ಶ್ಯಾಡೋ ಬಂದು ರೋಸ್ ಗೋಲ್ಡ್ ತೊಗೊಂಡಿದ್ದೀನಿ. ಇವಾಗ ನಾನು ನೆಕ್ಸ್ಟ್ ಇದು ಗೋಲ್ಡ್ ಅಪ್ಲೈ ಮಾಡ್ತಾ ಇದ್ದೀನಿ, 24 ಕ್ಯಾರೆಟ್ ಗೋಲ್ಡ್. ಸೊ ಇವಾಗ ರೈಟ್ ಸೈಡ್ಗೂ ಅಪ್ಲೈ ಮಾಡ್ತೀನಿ. ಸೊ ಇವಾಗ 2 ಸೈಡು ಅಪ್ಲೈ ಮಾಡಾಗಿದೆ. ಅಪ್ಲೈ ಮಾಡ್ತಾ ಇದ್ದೀನಿ. ಕಾಜಲ್ಗೆ ನಾನು ಬ್ಲೂ ಹೆವೆನ್ ಅವ್ರದ್ದು ಬ್ಲೂ ಕಲರ್ ಕಾಜಲ್ ತೊಗೊಂಡಿದ್ದೀನಿ. ನಾರ್ಮಲ್ ಆಗೆಲ್ಲ ಬ್ಲ್ಯಾಕ್ ಅಪ್ಲೈ ಮಾಡ್ತಾರೆ. ಇವತ್ತು ನಾನು ಡ್ರೆಸ್ ಹಾಕೊತಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಬ್ಲೂ ಕಲರ್ ಕಾಜಲ್ನ ತೊಗೊಂಡಿದ್ದೀನಿ. ಸೊ ಅಪ್ಲೈ ಮಾಡಿ ಆಗಿದೆ. ನೆಕ್ಸ್ಟ್ ಬಂದು ಐಲೈನರ್ ಅಪ್ಲೈ ಮಾಡೋಣ. ನಾನಿಲ್ಲಿ ಇನ್ಸೈಟ್ ಅವ್ರದ್ದು ಐಲೈನರ್ ತೊಗೊಂಡಿದ್ದೀನಿ. ಇದು ವಾಟರ್ ಪ್ರೂಫ್ ಹಾಗೆ ಸ್ಮಚ್ ಪ್ರೂಫ್. ಸೊ ಇವಾಗ ರೈಟ್ ಸೈಡ್ಗೆ ಅಪ್ಲೈ ಮಾಡ್ತೀನಿ. ಐಲೈನರ್ ಆದಮೇಲೆ ನೆಕ್ಸ್ಟ್ ಬಂದು ಮಸ್ಕರಾ. ಸೊ ನಿಮಗೆ ಐಲ್ಯಾಶಸ್ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಮಸ್ಕರಾ ಯೂಸ್ ಮಾಡಿ. ನಾನಿಲ್ಲಿ ಮಸ್ಕರಾ ಇವತ್ತು ಗ್ಲಾಮ್ ಅವ್ರದ್ದು ತೊಗೊಂಡಿದ್ದೀನಿ. ಸೊ ಇವಾಗ ಹೈ ಮೇಕಪ್ ಫಿನಿಶ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಬ್ಲಷ್ ಅಪ್ಲೈ ಮಾಡೋಣ. ಸೊ ಬ್ಲಷ್ಗೆ ಬಂದು ನಾನು ಶುಗರ್ ಅವ್ರ ಬ್ಲಷ್ ತೊಗೊಂಡಿದ್ದೀನಿ. ಸೊ ಇವಾಗ ಬ್ಲಷ್ ಅಪ್ಲೈ ಮಾಡಿಗಿದೆ. ನೆಕ್ಸ್ಟು ಹೈಲೈಟರ್ ಅಪ್ಲೈ ಮಾಡೋಣ. ಹೈಲೈಟರ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡ್ಬಿಡೋಣ. ಲಿಪ್ಸ್ಟಿಕ್ಗೆ ಫಸ್ಟ್ ನಾನು ರೆಡ್ ಕಲರ್ ಲಿಪ್ ಲೈನರ್ ತೊಗೊಂಡಿದ್ದೀನಿ. ಜಸ್ಟ್ ಹಂಗೆ ಲೈನರ್ ಅಷ್ಟೇ. ಲಿಪ್ಸ್ಟಿಕ್ ಬಂದು ನಾನು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಇದು ಮೈ ಗ್ಲಾಮ್ ಅವ್ರದ್ದು ಮ್ಯಾಟ್ ಫಿನಿಶಿಂಗ್. ತುಂಬ ಡಾರ್ಕಾಗಿ ಅಪ್ಲೈ ಮಾಡಿಲ್ಲ ನಾನು, ಜಸ್ಟ್ ಹಂಗೆ ಅಪ್ಲೈ ಮಾಡಿಬಿಟ್ಟು ಸ್ಪ್ರೆಡ್ ಮಾಡಿದ್ದೀನಿ. ಸೊ ಇವಾಗ ಹೈಲೈಟರ್ ಅಪ್ಲೈ ಮಾಡೋಣ. ಹೈಲೈಟರ್ಗೆ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಹೈಲೈಟರ್ ತೊಗೊಂಡಿದ್ದೀನಿ. ಇದರಲ್ಲಿ ನಿಮಗೆ ಮಲ್ಟಿಪಲ್ಸ್ ಹೈಲೈಟರ್ಸ್ ಸಿಗುತ್ತೆ.
ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಂಡು ನೀವು ಹೈಲೈಟ್ ಮಾಡ್ಕೋಬಹುದು. ನಾನು ಹ್ಯಾಂಡಲ್ಲೇ ಹೈಲೈಟ್ ಮಾಡ್ತೀನಿ. ನಿಮಗೆ ಎಲ್ಲೆಲ್ಲಿ ಹೈಲೈಟ್ ಆಗಬೇಕು ಅನ್ಸುತ್ತೋ ಅಲ್ಲೆಲ್ಲ ಮಾಡ್ಕೊಳ್ಳಿ. ಸೊ ಇವಾಗ ಫಿನಿಶ್ ಆಗಿದೆ. ಸೊ ಲಾಸ್ಟ್ ಸ್ಟೆಪ್ ಬಂದು ಮೇಕಪ್ ಫಿಕ್ಸರ್ ಸ್ಪ್ರೇನ ಸ್ಪ್ರೇ ಮಾಡ್ಕೋಬೇಕು. ಸೊ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ತಗೊಂಡಿದ್ದೀನಿ ಮೇಕಪ್ ಫಿಕ್ಸರ್. ಸೊ ಇವಾಗ ರೆಡಿ ಆಗಿದ್ದೀನಿ. ನಾನು ಡ್ರೆಸ್ ಹಾಕೊಂಡು ಬರ್ತೀನಿ, ಹೇಗೆ ಕಾಣಿಸ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಸಿಂಪಲ್ ಆಗಿ ನೀವೇ ಮನೇಲಿ ಆರಾಮಾಗಿ ಮೇಕಪ್ ಮಾಡ್ಕೋಬಹುದು. ಈ ಸ್ಟೆಪ್ಸ್ನ ನೀವು ಫಾಲೋ ಅಪ್ ಮಾಡಿದ್ರೆ ನೀಟಾಗಿ ಮೇಕಪ್ ಬರುತ್ತೆ, ಯಾವುದೇ ರೀತಿ ಅಲ್ಲ. ಕೆಲವೊಂದ್ಸತಿ ಫಸ್ಟ್ ಟೈಮ್ ಮಾಡ್ಕೋಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ ಆಗುತ್ತೆ. ಫೌಂಡೇಶನ್ಸ್ ಜಾಸ್ತಿ ಹಾಕೊಳ್ಳೋದು, ಕನ್ಸೀಲರ್ ಜಾಸ್ತಿ ಹಾಕೋದು. ಸೊ ಹೋಗ್ತಾ ಹೋಗ್ತಾ ನಿಮಗೆ ಅಭ್ಯಾಸ ಆಗಿ ಸೊ ಅದು ನಿಮಗೆ ಬರುತ್ತೆ ಮೇಕಪ್ ಮಾಡೋದಕ್ಕೆ. ಯಾರೇ ಆದರೂ ಈ ಮೆಥಡ್ನ ಫಾಲೋ ಅಪ್ ಮಾಡ್ಕೊಂಡು ಆರಾಮಾಗಿ ಮೇಕಪ್ ಮಾಡ್ಕೋಬಹುದು. ನಾನು ಫೋಟೋಸ್ ಕೂಡ ಸೈಡಲ್ಲಿ ಹಾಕ್ತೀನಿ, ಯಾವ ರೀತಿ ಫೋಟೋಸಲ್ಲಿ ಬರುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೀಗೆ ಇನ್ನಷ್ಟು ಹೊಸ ಮೇಕಪ್ ರುಟೀನ್ ಬಗ್ಗೆ ತೊಗೊಂಡು ಬರ್ತೀನಿ. ಈಸಿಯಾಗಿ ನೀವೇ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥ ಮೇಕಪ್ನ ನಾನು ತೊಗೊಂಡು ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.